ಮಂಜುನಾಥ್ ಸೂರ್ಯವಂಶಿ ಅಂತ. ರುದ್ರಾಕ್ಷಾಯಣಿ ವೀರಯ್ಯ ಭಿಕ್ಷಾವತಿ ಮಠ ಸಾಕೇನ್ ಸೂಡಿ. ಉಮೇಶ್ ಮಡವಾಳ. ಜಯಶ್ರೀ ಅಡಗತ್ತಿ. ಸರ್, ಇವಾಗ ಏನಿದೆ ಸುಡಿ ಗ್ರಾಮದಲ್ಲಿ ನಮ್ಮ ಮಠದ ಗುರುಗಳಾಗಿರ್ತಕ್ಕಂಥ ಶ್ರೀ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯರೇನಿದ್ದಾರೆ ಅವರು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಆರೋಗ್ಯವೇ ಭಾಗ್ಯ ಅಂತೇಳಿ ಹಿರಿಯರು ಹೇಳಿದ ಮಾತು ನಿಜ. ಇಲ್ಲಿ ನಡೀತಕ್ಕಂಥ ಆರೋಗ್ಯ ಶಿಬಿರದೊಳಗೆ ಹಲವಾರು ರೋಗಿಗಳು ತಮ್ಮ ರೋಗಗಳನ್ನು ತಪಾಸಣೆ ಮಾಡಿಸ್ಕೊಂಡ್ರ, ಅದಕ್ಕೆ ಉಚಿತವಾಗಿ ಔಷಧ ಕೊಡುವಂಥ ವ್ಯವಸ್ಥೆ ಇಟ್ಟಾರ. ಯಾರಿಗಾದ್ರೂ ಕೀಲಿ ನೋವು ಮಣ್ಕೈ ನೋವು ಏನಿದ್ರು ಕೂಡ ಬಂದ್ ಚೆಕ್ ಮಾಡಿಸ್ರಿ ಅಂದ್ರು. ನಮ್ಮ ಗುರುಗಳು ಎಂತ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಉನ್ನತ ಮಟ್ಟವಾಗಿರ್ತಕ್ಕಂಥ ECG, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಗಂಟಲು, ಇನ್ನಿತರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಎಲ್ಲರಿಗೂ ಮಾರ್ಗದರ್ಶನ ಅಲ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನಿಗಿರುತ್ತ ಬ್ಲಡ್ ಕ್ಯಾಂಪ್ ಅನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಆರೋಗ್ಯದ ಬಗ್ಗೆ ಡಾಕ್ಟರ್ ಎಲ್ಲ ಒಂದೇ ಚಿಕಿತ್ಸೆ ಕೊಟ್ಟಿದ್ದಾರೆ. ಎಲ್ಲದು ಚೆನ್ನಾಗಿ ನಡೆದಿದೆ. ನಮ್ಮ ಬಗ್ಗೆ ಬಹಳ ಕಾಳಜಿ ಮಾಡಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ಕಾಳಜಿ ಬಗ್ಗೆ ಅವೇರ್ನೆಸ್ ಇರಲ್ಲ. ಆಮೇಲೆ ಅವ್ರಿಗೆ ಯಾವ್ಯಾವ ಕಾಯಿಲೆಗಳು ಇರ್ತಾವೆ, ಏನಿರ್ತಾವೆ ಅಂತ ಅದ್ರ ಬಗ್ಗೆ ಗೊತ್ತಿರಲ್ಲ. ಈ ಹಾಸ್ಪಿಟ್ಲ್ಗಳಿಗೆ ಜನ ಹೋಗೋಂಗಿಲ್ಲ. ಹಾಸ್ಪಿಟ್ಲ್ಗಳನ್ನ ಜನರ ಮನೆ ಬಾಗಿಲು ತರುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಎಲ್ಲ ಗುರುಗಳು ಒಂದನೇಗಳ ಗುರುಗಳಿಗೆ ಎಷ್ಟು ಹೇಳಿದ್ರು ಕಡಿಮೆನೇ. ನಾವು ಗುರುಗಳು ಎಲ್ಲ ಮೀರ್ ಮಾಡ್ಯಾರ ಅವ್ರ ಕೆಲಸ. ನಮ್ಮ ಕೈ ನೀರ್ ಕಟ್ ಮಾಡ್ಯಾರ ಅವರು. ಇಂಥದ್ದು ಯಾರು ಮಾಡಿದ್ದಿಲ್ಲ, ಅವ್ರದ ಫಸ್ಟ್. ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಜಗದ್ಗುರುಗಳ ನಾವೆಲ್ಲರೂ ಕೂಡ ಚಿರುಣೆ ಆಗಿದ್ದೇವೆ. ಆದ ಕಾರಣ ಅಂತ ಗುರುಗಳನ್ನ ನಾವು ಪಡೆದ ನಾವೆಲ್ಲರೂ ಸೌಭಾಗ್ಯರಂತ ನಾವೆಲ್ಲಿ ಮುಖಾಂತರ ಹೇಳ್ತಾ ಇದ್ದೇವೆ.